ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಹಬ್ಬದ ಬೆಳಗ್ಗೆ ವಿಡಿಯೋ ಮಾಡ್ತಾ ಇರೋದು, ಅಂದರೆ ಬುಧವಾರ ನಾನು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ, ಅಂದರೆ ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತೇಳಿ. ಎಲ್ಲರಿಗೂ ಟೀ ಕಾಯಿಸ್ಕೊಟ್ಟೆ. ಟೀ ಕುಡಿದ್ಬಿಟ್ಟು ಅಡುಗೆ ಇನ್ನೂ ಮಾಡಿರಲಿಲ್ಲ. ಗ್ಯಾಸ್ ಸಡನ್ನಾಗಿ ಮುಗ್ದೋಗ್ಬಿಡ್ತು. ರೈಸ್ ಮಾಡೋಕ್ಕೆ ಇಟ್ಟಿದ್ದೆ, ಅಷ್ಟೊತ್ತಿಗೆ ಗ್ಯಾಸ್ ಮುಗ್ದೋಗ್ಬಿಡ್ತು. ನನ್ನ ಮಗಳು 8 ಗಂಟೆ ಆದ್ರೂ ಇನ್ನೂ ಮಲಗೇ ಇದ್ಲು. ಆಮೇಲೆ ಈ ಒಲೆನ ಸ್ನಾನದ ಮನೆ ಹತ್ರ ಒಲೆನ ಇದನ್ನು ಇಟ್ಬಿಟ್ಟು ಸೌದೆ ಎಲ್ಲ ತೊಗೊಂಡು ಬಂದು ಅನ್ನಕ್ಕೆ ಇಟ್ಟಿದ್ದೆ. ಅರ್ಧಂಬರ್ಧ ಆಗಿಬಿಟ್ಟಿತ್ತು ಅನ್ನ. ಇನ್ನೊಂದು ಸ್ವಲ್ಪ ಬೇಯೋದಿತ್ತು. ಅಷ್ಟೊತ್ತಿಗೆ ಒಲೆನೇ ಕಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಗ್ಯಾಸ್ ಮುಗ್ದೋಗ್ಬಿಡ್ತು. ಅಷ್ಟೊತ್ತಿಗೆ ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಊಟ ಮಾಡ್ಕೊಂಡು ಪಾಪಗೂ ತಿನ್ನಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನನ್ನ ಮಗಳು ನೋಡಿ ಇಲ್ಲಿ ರೆಡಿ ಮಾಡಿದ್ದೀನಿ, ಅಂದರೆ ಜಸ್ಟ್ ಬನಿಯನ್ ಟೈಪು ಟಿ ಶರ್ಟ್ ಹಾಕಿದ್ದೀನಿ. ಯಾಕೆಂದರೆ ಈಗ ಸೆಕೆ ಅಲ್ವಾ, ಅದಕ್ಕೋಸ್ಕರ ನಾನು ಫ್ರಾಕು ಏನೂ ಹಾಕ್ಕೊಳ್ಳಿಲ್ಲ. ಅದೇ ತುಂಬ ಸೆಕೆ ಇರುತ್ತೆ, ಬಿಸಿಲು ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಟಿ ಶರ್ಟ್ ಹಾಕ್ಕೊಂಡು ಮನೆಯಿಂದ ಹೊರಟ್ವಿ. ಇಲ್ಲಿ ಸರ್ಕಲ್ ಹತ್ರ ಬಂದ್ವಿ ನಾವು. ಇಲ್ಲಿ ಬಂದರೆ ಇಲ್ಲಿಂದ ಗೌರ್ಮೆಂಟ್ ಬಸ್ ಇರಲ್ಲ. ಇಲ್ಲಿಂದ ನಾವು ಮುಡುಕ್ತೊರೆಯಿಂದ ಡೈರೆಕ್ಟು ನರಸೀಪುರಕ್ಕೆ ಹೋಗಬೇಕು. ನರಸೀಪುರದಿಂದ ಆಚೆಗೆ ಗೌರ್ಮೆಂಟ್ ಗಾಡಿಗಳು ಸಿಗುತ್ತೆ. ಆಟೋ ಇಲ್ಲ ಅಂದರೆ ಟೆಂಪೋ ಟೈಪ್ ಸಿಗುತ್ತೆ. ಟೆಂಪೋ ಅಂದರೆ ವ್ಯಾನ್ಗಳು ಸಿಗುತ್ತಲ್ಲ ಫ್ರೆಂಡ್ಸ್, ಆ ಥರ ವ್ಯಾನ್ಗಳಿರುತ್ತೆ ಈ ಕಡೆ ಸೈಡು. ಆಟೋ ಇರುತ್ತೆ ಮತ್ತು ವ್ಯಾನ್ ಇರುತ್ತೆ. ನಮಗೆ ವ್ಯಾನ್ ಸಿಕ್ತು, ಅದರಲ್ಲೇ ಹೋಗ್ತಾಯಿದ್ವಿ. ನಾನು ಪಾಪು ನಮ್ಮ ಮನೆಯವರು 3 ಜನನೂ ಹೊರಟ್ವಿ. ಬಂದುಬಿಟ್ಟು ನರಸೀಪುರಕ್ಕೆ ಹೋದ್ವಿ. ನರಸೀಪುರದಲ್ಲಿ ಗೌರ್ಮೆಂಟ್ ಗಾಡಿಗಳು ಫುಲ್ ರಶ್ ಇರುತ್ತೆ. ಅದಕ್ಕೆ ಸ್ಟ್ಯಾಂಡಿಂಗಲ್ಲಿ ಹೋಗೋಕ್ಕಾಗಲ್ಲ, ಪಾಪು ಬೇರೆ ಇರ್ತಾಳಲ್ಲ ಅಂದ್ಬಿಟ್ಟು ನಾವು ಸೀಟಿರೋ ಗಾಡಿಗೆ ವೆಯ್ಟ್ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಅಂದರೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಕೈಯಲ್ಲಿ. ನಮ್ಮ ಮನೆಯವ್ರನ್ನೇ ATMಗೆ ಕಳಿಸಿದೆ. ಅವರು ATMಗೆ ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಂಡು ಬಂದರು. ಆಮೇಲೆ ಬಸ್ ಸಿಕ್ತು. ಅಲ್ಲಿಂದ ಹೊರಟ್ಬಿಟ್ಟು KR ನಗರ ಬಂದ್ವಿ. ಮೈಸೂರಿಗೆ ಬಂದಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. KR ನಗರಕ್ಕೆ ಬಂದುಬಿಟ್ಟು ತುಂಬ ಬಿಸಿಲಿತ್ತು, ಹೆವಿ ಬಿಸಿಲಿತ್ತಲ್ಲ. ಅದಕ್ಕೆ ಸ್ವಲ್ಪ ಮೂಸಂಬಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಕ್ರಿ ಹತ್ರ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಮೂಸಂಬಿ ಜ್ಯೂಸ್ ತೊಗೊಂಡ್ವಿ. ನಮ್ಮ ಪಾಪು ತುಂಬ ಆಸೆ ಮಾಡ್ತಾಯಿದ್ಲು. ಅವಳು ಕುಡಿಲಿಕ್ಕೆಲ್ಲ ಟ್ರೈ ಮಾಡ್ತಿದ್ಲು. ಅಂದರೆ ಕುಡಿತಾಳೆ, ಅಂದರೆ ತುಂಬ ಅವಳು ಹಿಡ್ಕೊಬಿಟ್ಲು ತಕ್ಷಣ, ಹಂಗಾಗಿ ಅಲ್ಲೆಲ್ಲ ಫುಲ್ ಚೆಲ್ಕೊಬಿಡ್ತು. ಅದಾದಮೇಲೆ ನಮ್ಮ ಮನೆಯವರು ನಾನು ಕುಡಿಸ್ತೀನಿ ನೀನು ಕುಡಿ ಅಂತ ಹೇಳಿದ್ರು. ಆಮೇಲೆ ಅವರೇ ಹಿಡ್ಕೊಂಡು ಕುಡಿಸ್ತಾಯಿದ್ರು. ಸ್ವಲ್ಪ ಕುಡಿದ್ಲು. ಅಂದರೆ ಆಸೆ ಮಾಡಲ್ಲ, ಸ್ವೀಟೆಲ್ಲ ಆಸೆ ಮಾಡಲ್ಲ ಅವಳು. ಖಾರ ಆದರೆ ಸ್ವಲ್ಪ ತಿಂತಾಳೆ, ಸ್ವೀಟೆಲ್ಲ ಜಾಸ್ತಿ ಆಸೆ ಮಾಡಲ್ಲ. ಅಂದರೆ ನಾವು ಕುಡಿತಿರ್ತೀವಲ್ಲ, ಹಂಗಾಗಿ ಅದನ್ನ ನೋಡಿ ಆಸೆ ಮಾಡ್ತಾಳೆ, ಅದಷ್ಟೇ. ಅದಾದಮೇಲೆ ಮನೆಗೆ ಬಂದಾಗ ನಾವು ಒಂದು 6 ಗಂಟೆ ಆಗಿತ್ತು. ಮನೆಗೆ ಬಂದ್ವಿ. ನಮ್ಮ ಪಾಪು ಡ್ರೆಸ್ ಏನೂ ಚೇಂಜ್ ಮಾಡಿದ್ದಿಲ್ಲ. ಬಂದ ತಕ್ಷಣ ಅವ್ರ ಅಣ್ಣ ಅಕ್ಕವ್ರನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಪಡ್ತಿದ್ಲು. ನಮ್ಮ ಪಾಪು ಕೂರಿಸ್ಕೊಂಡು ಬೆನ್ನ ಮೇಲೆ ಕೂರಿಸ್ಕೊಂಡು ಆನೆ ಬತ್ತೊಂದು ಆನೆ ಅಂದ್ಕೊಂಡು ಹಾಡು ಹೇಳ್ಕೊಂಡು ಆಟ ಆಡಿಸ್ತಾ ಇದ್ದ. ಅದೊಂಚೂರು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಬೆಳಗ್ಗೆಗೆ ಬೇರೆ ನಾವು ನಾಳೆ ಬೆಳಗ್ಗೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಹಂಗಾಗಿ ನಾನು ಊರಿಂದ ಸಡನ್ನಾಗಿ ಬರಬೇಕಾಯ್ತು. ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಿದ್ದೆ. ಫಂಕ್ಷನ್ ಇದೆ. ಅವರು ಫೋನ್ ಮಾಡಿದರು, ನಮ್ಮ ಮೈದವರು ಫೋನ್ ಮಾಡಿದರು ಬರಲೇಬೇಕು ಅಂತೇಳಿ. ಹಂಗಾಗಿ ನಾವು ನಮ್ಮ ಮನೆಯವ್ರಿಗೆ ಕರೆಸ್ಕೊಂಡು ನಾನು ಬಂದೆ. ನಾಳೆಗೆ ಅಲ್ಲಿ ಫಂಕ್ಷನ್ಗೆ ಹೋಗಬೇಕು. ಏನು ಫಂಕ್ಷನು ಅಂತ ನಾಳೆ ಹೇಳ್ತೀನಿ ನಿಮಗೆ, ನಾಳಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಾದಮೇಲೆ ನಮ್ಮ ಪಾಪು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅವಳಿಗೆ ಸ್ವಲ್ಪ ಹಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದೆ. ಅವಳಿಗೆ ಕಡದ್ರಾಗಿ ಹಿಟ್ಟು ಮಾಡಿದೆ. ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತೇಳಿ. ಅದಾದಮೇಲೆ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನ್ನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.